ನೋಡ್ತಾ ಇದೀವಿ ಇಲ್ಲಿಂದ ಗೈಸ್. ಇವಾಗ ಕರೆಕ್ಟಾಗಿ ನಾನು ಮತ್ತು ನನ್ನ ಫ್ರೆಂಡ್ ಶಿವರಾಜು ಬಂದಿದ್ದೀವಿ ಮೆಟ್ರೋ ಹತ್ರ. ಟ್ರೈನ್ ಇನ್ನೂ ಬಂದಿಲ್ಲ. ಗಾಯ್ಸ್ ಹೋಗ್ತಾ ಇದ್ದೀವಿ ಇವಾಗ. ಟ್ರೈನ್ ಇರೋದು 11:20ಗೆ. ಇನ್ನು 20 ನಿಮಿಷ ಟೈಮ್ ಇದೆ. ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನು 20 ನಿಮಿಷ ಇದೆ. ಅವಾಗ ಹೋಗಿ ಪ್ಲ್ಯಾಟ್ಫಾರ್ಮ್ ಬರೋದು. ಇನ್ನೇನು ಮಾಡಬೇಕು? ಸೀಟ್ ನಂಬರಲ್ಲ ಬುಕ್ಕಿಂಗ್ ಆಗಿದೆ. ನೋಡ್ತಾ ಇದ್ದೀವಿ ಇಲ್ಲಿಂದ ಫಾಸ್ಟಾಗಿ. ಇದೇನೋ ನನ್ನ ಮಗ. ಎಷ್ಟವ ಜರ್ನಿ? 7 ಅವರ್ ಜರ್ನಿ ಅಷ್ಟೇ. ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀವಿ? 7:20 ಅಲ್ಲಿ ಹೋಗೋದು. ಹೇಗೆ ಅನಿಸ್ತಾ ಇದೆ? ನೈಟ್ ಬಿಟ್ಟಿದ್ದು ಇವಾಗ ಬಂದಿದ್ದೀವಿ. ಏನು ಅನಿಸ್ತಾ ಇದೆ ಶಿವ? ಬೆಳಗ್ಗೆ 8 ಗಂಟೆಗೆ ಇವಾಗ ಬಂದಿದ್ದೀವಿ ರೀಚ್. ಇವಾಗ ಇಲ್ಲಿಂದ ಬಸ್ಸಿಗೆ ಹೋಗೋದೇ ಒಂದಿದು. ಕರೆಕ್ಟ್. ಇಲ್ಲಿಂದ ಹೆಂಗೆ ಹೋಗೋದು ಬಸ್ಗೆ ಗೊತ್ತಿಲ್ಲ. ಅಲ್ಲೋಗಿ ಏನಾದರೂ ಕೇಳಬೇಕು. ಏನು ಜನ, ಫುಲ್ ಜನ. ಟಿಫನ್ ಮಾಡಿಕೊಂಡು ಅಲ್ಲಿಂದ ರಾಯರ ದರ್ಶನಕ್ಕೆ ಹೋಗ್ತೀವಿ. ಸೊ ರಾಯರ ದರ್ಶನ ಮಾಡಿಕೊಂಡು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಅದಕ್ಕೆ ಆಚೆ ಕಡೆ ವಿಡಿಯೋ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಅಲ್ಲಿಂದ ಹೋಗ್ತೀವಿ. ಬುಕ್ಕಿಂಗಲ್ಲಿ ಇದು ಟಿಕೆಟ್ ಗೊತ್ತಾಗಿಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಅಲ್ಲೂ ಕ್ಯಾನ್ಸಲ್ ಆಯ್ತು, ಅದಕ್ಕೆ ಜನರಲ್ ಅಲ್ಲೂ. ಜನರಲ್ ಟಿಕೆಟ್ ಇಸ್ಕೊಂಡು. ಟಿಕೆಟ್ ಇರೋದು ಎಷ್ಟು ಗಂಟೆಗೆ? 7:30 7 o'clock 7:30 ಅಂತ 7 o'clock 7:30 7 o'clock. ಅಲ್ಲಿ ತನಕ ಇವಾಗ ಟೈಮ್. ರಾಯಚೂರು ರೈಲ್ವೆ ಸ್ಟೇಷನ್ ನೋಡಿದೆ. ಫೈನಲ್ ಆಗಿ ಮಂತ್ರಾಲಯದಿಂದ ಬಂದ್ವಿ. ಚಿಂಪಾಂಜಿನ್ ತೋರಿಸ್ತೀನಿ ಬನ್ನಿ. ಇವಾಗ ನಮ್ಮ ಚಿಂಪಾಂಜಿನ್ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ನೋಡಿ ನಮಗೋಸ್ಕರ ಇಲ್ಲಿ ಯಾರು ಬಂದವ್ರು ನೋಡಿ ಗೈಸ್. ನಮ್ಮ ಫ್ರೆಂಡ್ ಸುಜ್ಞಾನ್. ಅದು ಬೆಳಗ್ಗೆ 4 ಗಂಟೆಗೆ ಬಂದಿದ್ದಾನೆ. ಬೆಳಿಗ್ಗೆ ಟೈಪ್ ತೋರಿಸು ನೋಡಿ ಗೈಸ್. ಬೆಳಗಿಂದ 4:09 ಇವತ್ತು ಬಂದಿದೆ ಟ್ರೈನು ಮಂತ್ರಾಲಯದಿಂದ ಬೆಂಗಳೂರಿಗೆ. ನಮ್ಮ ಫ್ರೆಂಡು ನಿಂದು ಕಡೆ ಗೈಸ್. ಈ ಬ್ಲಾಗ್ ಮಾಡ್ತೀನಿ.